ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಸೇನೆ ಮತ್ತು ಸೈನಿಕರ ಭಾವಚಿತ್ರಗಳನ್ನು ಬಳಸಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ದೇಶದ ರಕ್ಷಣಾ ಪಡೆಗಳು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದಲ್ಲಿ ಆಸಕ್ತಿ ಇಲ್ಲದವರು ಮತ್ತು ತಟಸ್ಥ ಪಾಲುದಾರ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ದೆಹಲಿಯಲ್ಲಿ ಕೆಲ ನಾಯಕರು ಪ್ರಧಾನಿ ಮೋದಿ, ಅಮಿತ್ ಶಾ ಅವರ ಭಾವಚಿತ್ರದ ಬ್ಯಾನರ್ಗಳಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ಮತ್ತು ವಾಯುಪಡೆಯ ಚಿತ್ರಗಳನ್ನು ಬಳಸಿದ್ರು. ಅಲ್ಲದೆ ಮೋದಿ ಅವರ ಪ್ರಯತ್ನದ ಫಲವಾಗಿ IAF ಪೈಲಟ್ ಬಿಡುಗಡೆಯಾಗಿದೆ ಅಂತ ಫ್ಲೆಕ್ಸ್ನಲ್ಲಿ ಮುದ್ರಿಸಿಕೊಂಡು ಪ್ರಚಾರ ಪಡೆದಿದ್ದ ಬಗ್ಗೆ ಚುನಾವಣಾ ಆಯೋಗದಲ್ಲಿ ದೂರು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರ ಹಾಗೂ ಜಾಹೀರಾತುಗಳಲ್ಲಿ ಸೇನೆಯ ಸೈನಿಕರ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಭಾವಚಿತ್ರವನ್ನು ಬಳಸದಂತೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಮುಖಂಡರು ಹಾಗೂ ಅಭ್ಯರ್ಥಿಗಳಿಗೆ ಸಲಹೆ ನೀಡಬೇಕು ಅಂತ ಈಗ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಈ ಬಾರಿಯ ಚುನಾವಣೆಯಲ್ಲಿ ಸೇನೆ ಮತ್ತು ಸೈನಿಕರ ಚಿತ್ರಗಳನ್ನು ರಾಜಕೀಯ ನಾಯಕರು ಪ್ರಚಾರಕ್ಕೆ ಬಳಸುವ ಹಾಗಿಲ್ಲ ಅಂತ ಚುನಾವಣಾ ಆಯೋಗ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಆದರೆ BJP ಈ ಬಾರಿಯ ಪುಲ್ವಾಮಾ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಂಡಿರ್ತಕ್ಕಂಥ ಮೊದಲನೇದು ಸರ್ಜಿಕಲ್ ಸ್ಟ್ರೈಕ್, ಆನಂತರ ಏರ್ ಸ್ಟ್ರೈಕ್, ಇದನ್ನೇ ಬಳಸಿಕೊಂಡು ಚುನಾವಣೆಗೆ ಹೋಗೋಣ ಅಂತಕ್ಕಂಥದ್ದು. ಆದರೆ ಅದಕ್ಕೆ ಕಡಿವಾಣ ಹಾಕಿದ ರೀತಿಯಲ್ಲಿ ಆಗ್ತಾ ಇದೆ.